ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಉಪ್ಪಿಟ್ಟಿನ ರೆಸಿಪಿ. ಇದರಲ್ಲಿ ಏನು ವಿಶೇಷತೆ ಅಂದರೆ ಉಪ್ಪಿಟ್ಟನ್ನ ಮಾಡಲಿಕ್ಕೆ ರವೆನ ಉಪಯೋಗ ಮಾಡ್ತಾ ಇಲ್ಲ. ಆದರೂ ಕೂಡ ಸಖತ್ ಸಾಫ್ಟಾಗಿ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗೇ ಹೋಗುತ್ತೆ. ಅಷ್ಟು ಮೃದುವಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಟ್ರೈ ಮಾಡಿ ಒಂದು ಸಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಬಾಣಲೆ. 1 ಗ್ಲಾಸಷ್ಟು ಅಥವಾ ಸುಮಾರು ಒಂದು 1/4 kg ಅಕ್ಕಿ ಹಿಟ್ಟೇನಾದರೂ ತೀರನೇ ನೈಸಾಗಿ ನುಣ್ಣಗಿದ್ರೆ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತರತರಿಯಾಗಿರಲಿ, ಒರಟಾಗಿರಲಿ. ಅಕ್ಕಿ ತರಿ ಕೂಡ ಉಪಯೋಗ ಮಾಡ್ಬೋದು ಈ ರೆಸಿಪಿಯಲ್ಲಿ. ಚಿರೋಟಿ ರವೆ ಕನ್ಸಿಸ್ಟೆನ್ಸಿಯಲ್ಲಿದೆ ಇದು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಲ್ಲಿರೋ ಹಸಿ ವಾಸನೆ ಹೋಗಬೇಕು. ಈಗ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. 10 ನಿಮಿಷ ಹುರ್ಕೊಂಡಿದ್ದೆ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು. ಹುರಿದ್ಮೇಲೆ ನೋಡಿ ಈ ರೀತಿಯಾಗಿ ಬಿಡಿಯಾಗಾಗಿದೆ. ಬೇರೆ ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದೇ ಬಾಣಲೆನ ಇಟ್ಕೊಂಡಿದ್ದೀನಿ. 3ರಿಂದ 4 ಚಮಚದಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ 2 ತಲಾ 1 ಟೇಬಲ್ ಸ್ಪೂನಷ್ಟು. ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾಗಲಿ. ಗೋಡಂಬಿ ಹಾಕ್ಕೋಬೋದು, ಕಡಲೆ ಬೀಜ ಕೂಡ ಹಾಕ್ಕೋಬೋದು. ಉದ್ದಿನಬೇಳೆ, ಕಡಲೆಬೇಳೆ ಕೆಂಪಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ. ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಈರುಳ್ಳಿನ ತೀರಾನೇ ಜಾಸ್ತಿ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2ರಿಂದ 3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ, ಸ್ವಲ್ಪ ಮೆತ್ತಗಾಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಹಣ್ಣಾಗಿರೋ 1 ಮೀಡಿಯಮ್ ಸೈಜ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಟೊಮೆಟೊ ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಹಣ್ಣಾಗಿದ್ದರೆ ಬೇಗ ಬೆಂದೋಗುತ್ತೆ. 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಸ್ವಲ್ಪ ಈ ರೀತಿಯಾಗಿ ನುಣ್ಣಗೆ ಮಾಡಿಕೊಂಡ್ರೆ ಒಳ್ಳೆಯದು. 3 ಗ್ಲಾಸಷ್ಟು ನೀರು, 1 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿದ್ದೆ. ಮೊದಲೇ ಹೇಳ್ದಂಗೆ ಅಕ್ಕಿ ಹಿಟ್ಟಿಗೆ ಬದಲಾಗಿ ಅಕ್ಕಿ ತರಿನ ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಕುದಿಸ್ಕೋಬೇಕು ಇವಾಗ. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಗಂಟಾಗೆ ಆಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸರಿಗೆ ಹೋಗುತ್ತೆ. ಅದಕ್ಕೆ ಮೊದಲೇ ಹೇಳಿದ್ದು, ಅಕ್ಕಿ ಹಿಟ್ಟು ತೀರನೇ ನೈಸಾಗಿ ನುಣ್ಣಗಿದ್ರೆ ಉಪಯೋಗ ಮಾಡೋದು ಬೇಡ. ಒರಟಾಗಿರಬೇಕು ಅಥವಾ ಅಕ್ಕಿ ತರಿನ ಉಪಯೋಗ ಮಾಡಿದ್ರೂ ಕೂಡ ಪರವಾಗಿಲ್ಲ. ಈ ರೆಸಿಪಿಗೆ ನಾನು ಪಾವ್ ಭಾಜಿ ಮ್ಯಾಶರ್ನ ಉಪಯೋಗ ಮಾಡ್ತಾಯಿದ್ದೀನಿ ನುಣ್ಣಗೆ ಮಾಡಲಿಕ್ಕೆ. ಸ್ವಲ್ಪ ಗಂಟಾಗಿತ್ತು, ಅದಕ್ಕೋಸ್ಕರ. ಎಲ್ಲ ಮ್ಯಾಶ್ ಮಾಡ್ಕೊಂಡ್ಮೇಲೆ ನುಣ್ಣಗೆ ಮಾಡ್ಕೊಂಡ್ಮೇಲೆ ಗಂಟೆಲ್ಲ ಕರಗಿಸ್ಕೊಂಡ್ಮೇಲೆ ಸುಮಾರು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಮುಚ್ಚಳನ ಮುಚ್ಚಿ ಸುಮಾರು ಒಂದು 7ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಆಗಾಗ ಕಲಿಸಿದ್ರೂ ಪರವಾಗಿಲ್ಲ. ಸುಮಾರು ಒಂದು 8ರಿಂದ 10 ನಿಮಿಷ ಆದಮೇಲೆ ಮೃದುವಾಗಿರೋ ಉಪ್ಪಿಟ್ಟು ರೆಡಿಯಾಗಿದೆ. ತುಂಬಾ ಜಾಸ್ತಿ ಟೇಸ್ಟಿಯಾಗಿತ್ತು. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಲಿಂಬೆ ರಸ, ಹಸಿ ತೆಂಗಿನ ತುರಿನ ಕೂಡ ಉಪಯೋಗ ಮಾಡ್ಬೋದು. ಟ್ರೈ ಮಾಡಿ ನೋಡಿ ಒಂದು ಸಲ. ತುಂಬಾ ಒಳ್ಳೆಯ ರೆಸಿಪಿ, ಡಿಫ್ರೆಂಟಾಗಿ ಕೂಡ ಇತ್ತು. ರೆಸಿಪಿನ ಟ್ರೈ ಮಾಡೋಂಗಿದ್ರೆ ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.